ನಿಮ್ಮ ಹೆಸರು? ನಮ್ಮ ಹೆಸರು ಇಂದುಶೇಖರ್ ಅಂತ. ಸರ್, ಇಂದುಶೇಖರ್ ಏನು ಅವ್ರು ಆಟೋ ಓಡಿಸಿದೆ? ಆಟೋ ಓಡಿಸ್ತಾರೆ. ನಾವಲ್ಲೇ 30-35 ವರ್ಷದಿಂದ ಆಟೋನೇ ಓಡಿಸ್ತಾರೆ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಾ? ಅಭಿವೃದ್ಧಿ ಬಗ್ಗೆ ಅಂದರೆ ಕ್ಲೀನಾಗಿ ಇನ್ನೂ ಆಗಬೇಕು, ಇನ್ನೂ ಆಗಿಲ್ಲ. ಕೆರೆ ನೋಡಿದ್ರೆ 4-5 ವರ್ಷದಿಂದ ಕೂಡ ಹಿಂದೆ ಇದೆ. ಅದಕ್ಕೆ ಬರೋದು ಮಾಮೂಲಿ ಬಂದೇ ಬರುತ್ತೆ, ಬರಲ್ಲ ಅಂತಲ್ಲ. ರೋಡ್ಗಳು ಸರಿ ಇಲ್ಲ, ಇಲ್ಲೇ ಚರಂಡಿಗಳು, ನೀರು ಹೋಗೋ ವ್ಯವಸ್ಥೆ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡಿಲ್ಲ. ಮೊದಲು ಮಾಡ್ಬೋದಾಯಿತು, ಆದರೆ ಈಗ ಮಾಡಿಲ್ಲ. ಗ್ಯಾಸ್ ಆಗಲಿ, ಗ್ಯಾಸು ಪ್ರತಿಯೊಂದು ದಿನಸಿ ಐಟಮು ಈಗ ಬರ್ತಾ ಎಲ್ಲ ರೈಟ್ ಜಾಸ್ತಿ ಆಗಿದೆ ಸರ್. ಆಟೋದವ್ರಿಗೆ 10 ರೂಪಾಯಿ ಜಾಸ್ತಿ ಕೇಳ್ಬಿಟ್ರೆ ಅವ್ರು 1-1.5 ಲಕ್ಷ ರೂಪಾಯಿ ದುಡ್ಡು ಅಂತಾರೆ. ಯಾರೋ ಸೀಟ 10 ರೂಪಾಯಿ ಸೀಟ ಅಂತಾರೆ. ನಮಗೆ ಸಿಟ್ಟೋದು 120 ರೂಪಾಯಿ ಗ್ಯಾಸ್ ಆಗ್ತದೆ. ಇವತ್ತಿನ ದಿವಸ ಭಾರಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆಟೋ ಡ್ರೈವರ್ಗಳು. ಹೇಳ್ಬಾರ್ದು, ಹೇಳ್ಕೊಳಂಗಿಲ್ಲ. ಜೀವನ ಕಷ್ಟ ಆಯಿತು. ಫ್ರೀ ಬಸ್ ಬಿಟ್ಟರು ಯಾವುದೇ ಇಲ್ಲಿಂದ ಉಳಿಯಾರ್ಗೆ ಹೋದ್ರು ಅಷ್ಟೇ, ಕಡೆಯಿಂದ ಬರ್ಬೇಕಾದ್ರೆ ಯಾವುದೇ ಥರ ಒಂದು ಸೀಟು ಹತ್ತಲ್ಲ. ಯಾಕಂದರೆ ಕೆ ಬಿ ಕ್ಲಾಸ್ಗೆ ಹೋದ್ರು ಅಷ್ಟೇ, ತುರುವೇಕೆರೆಗೆ ಹೋದ್ರು ಅಷ್ಟೇ, ಅರಸೀಕೆರೆಗೆ ಹೋದ್ರು ಅಷ್ಟೇ. ಸಮಸ್ಯೆ ಅಂದರೆ ಆಟೋಕ್ಕೆ ಕೈ ಹತ್ತಿಲ್ಲ. ಫ್ರೀ ಸೀಟ್ ಮಾಡಿ 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 ನಮ್ಮನ್ನೆಲ್ಲ ಆಟೋದವ್ರನ್ನೆಲ್ಲ ಬೀದಿಗೆ ತಂದವ್ರೆ. ಇನ್ನೂ ತಂದುಬಿಡ್ತಾರೆ. ಇದಕ್ಕೆ ದಯವಿಟ್ಟು ಸರ್ಕಾರದವರು ಒಂದು ಸ್ವಲ್ಪ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ. ಈಗ ನಿಮ್ಮ ಪ್ರಕಾರ ಶಕ್ತಿ ಯೋಜನೆಯಿಂದ ತೊಂದರೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್. ಸರ್, ಇದು ಮನೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಗೃಹಲಕ್ಷ್ಮಿ ಅಂತ ಯೋಜನೆ ಅದು ಮಾಡಬಾರ್ದಾಯ್ತು ಸರ್. ಎಜುಕೇಷನ್ ಒಂದು ಹಾಸ್ಪಿಟ್ಲದೊಂದು, ಮಕ್ಕಳಿಗೆ ಎಜುಕೇಷನ್ನು, ಹಾಸ್ಪಿಟ್ಲ್ ಒಂದು, 2 ಸಾಕಾಯಿತು. ಯಾವುದು ಬೇಕಾಗಿಲ್ಲ ಸರ್. ಇದೇನಾಯ್ತು ಅಂದರೆ ಇಲ್ದಿದ್ದರೆ ಈಗ ಒಬ್ಬರು ಬರ್ತಾರೆ, ಇನ್ನೊಬ್ರು ಪಕ್ಕದ ಮನೆಯವರು ಕರ್ಕೊಂಬರ್ತಾರೆ. ಹುಡುಗರಿಗೆ ಸೀಟ್ ಇಲ್ಲ ಬರೋಕ್ಕೆ. ವ್ಯವಸ್ಥೆ ಭಾರಿ ಹದಗೆಟ್ಟೋಗ್ಬಿಟ್ಟಿದೆ. ಹೇಳೋಂಗಿಲ್ಲ, ಹೇಳ್ಕೊಳಂಗಿಲ್ಲ. ಒಂದೇ ಸರ್ಕಾರದಲ್ಲಿ 3 ವರ್ಷ ಸಿದ್ದರಾಮಯ್ಯನವರು ಮುಂದುವರೆದು ಮತ್ತೆ ಅದೇ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಬದಲಾವಣೆ ಆಗಿದ್ದಾರೆ. ಈಗ ಅವರು ಏನೋ ಒಂದು ಇದಕ್ಕೆ ಕಡಿವಾಣ ಹಾಕ್ಬಿಟ್ಟು ದಯವಿಟ್ಟು ಇದನ್ನು ಸೀಟು, ಫ್ರೀ ಸೀಟಿನ ದಯವಿಟ್ಟು ತೆಗೆದುಹಾಕ್ಬಿಟ್ಟು ಎಜುಕೇಷನ್ನು, ಮಕ್ಕಳುಗಳಿಗೆ ಹಾಸ್ಪಿಟ್ಲಿಗೆ, ಹುಷಾರಿಲ್ದರಿಗೆ ಒಂದು ನೋಡ್ಬೇಕು. ಈಗ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯಾರ್ಥಿಗಳೆಲ್ಲ ಫ್ರೀ ಪಾಸ್ ಅಂತ ಮಾಡಿದ್ದಾರೆ. ಮಾಡಲಿ, ಎಜುಕೇಷನ್ ಒಂದು ಮಾಡಿಬಿಟ್ಟು ಹಾಸ್ಪಿಟ್ಲ್ ಒಂದು ಸಾಕು ಸರ್. ಇನ್ಯಾವುದೂ ಬೇಕಿಲ್ಲ. ನಿಮ್ಮ ಪ್ರಕಾರ ಈ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಯಾವುದು ಬೇಕಿಲ್ಲ, ಯಾವುದು ಬೇಡ. ಎಲ್ಲ ಬಂದು ಎಡವಟ್ಟ ಇರೋದು. ಹೇಳಂಗಿಲ್ಲ, ಹೇಳ್ಕೊಳಂಗಿಲ್ಲ. ಹೆಂಗಸುಗಳೆಲ್ಲ ಲೀಡ್ರ್ ಆಗ್ಯಾರೆ, ಗಂಡಸುಗಳೆಲ್ಲ ಒಂಥರ ಇದಾದಂಗೆ ಆಗ್ಬಿಟ್ಟದೆ. ಸಮಸ್ಯೆ ಜಾಸ್ತಿ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಗೆ ಕೆಲಸಗಳು ಅಭಿವೃದ್ಧಿ ಮಾಡಲಿ ತಳಿ ಸರ್. ಡಿ.ಕೆ. ಶಿವಕುಮಾರ್ ಅವ್ರು ಬಂದಾರಲ್ಲ, ಅವ್ರು ಮಾಡಲಿ, ಸಂತೋಷ. ಏನಾರ ಕುಂದುಕೊರತೆಗಳು ಅಂತ ಹೇಳಿದ್ರೆ ತಾಲೂಕು ಆಫೀಸಲ್ಲಿ ಅಲ್ಲಿನ ಅಧಿಕಾರಿಗಳು ಏನಾರ ರೆಸ್ಪಾನ್ಸ್ ಮಾಡ್ತಾರಾ? ಯಾವ ರೀತಿ? ಈಗ ಏನಾಯ್ತು ಅಂದರೆ ಅಲ್ಲೆಲ್ಲ ಹೇಳಂಗಿಲ್ಲ, ಹೇಳ್ಕೊಳಂಗಿಲ್ಲ. ಅಲ್ಲೊಂದು 20-30 ಜನ ಇರ್ತಾರೆ. ಅವ್ರದ್ದೇ ವಹಿವಾಟ, ಮಾಮೂಲಿ ಇಸ್ಕೊಳ್ಳೋದು ಮಾಡೋದು ಈ ಥರ ಇದೆ. ಇವಕ್ಕೆಲ್ಲ ಕಣ್ವಣ ಆಗಲಿ. ಹಾಸ್ಪಿಟ್ಲ್ಗಳದು ಅಷ್ಟೇ. ಹಾಸ್ಪಿಟ್ಲ್ ಡ್ಯೂಟಿ ಮಾಡ್ತಿರ್ತಾರೆ, ಡಾಕ್ಟ್ರ್ ಇರಲ್ಲ. ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ಹೋದಾಗ ಒಬ್ಬರು ಇರೋದಿಲ್ಲ. ಏನು ಮಾಡ್ತೀರಾ? ಭಾರಿ ಸಮಸ್ಯೆ ಜಾಸ್ತಿ ಇದೆ, ಇಲ್ಲ ಅಂತ ಇಲ್ಲ. ಮಾಡ್ಬೇಕು ಅದನ್ನು. ಅದೆಲ್ಲ ಕಡಿವಾಣ ಹಾಕ್ಬಿಟ್ಟು ಮಾಡಿಬಿಟ್ರೆ ಈಗ ಡಿ.ಕೆ. ಶಿವಕುಮಾರ್ ಬಂದರೆ ಮಾಡಲಿ ತಾಳ್ರಿ. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು.